ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸ್ವಾಗತ. ಜಗತ್ತಿನ ದೊಡ್ಡನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದಲ್ಲ ಒಂದು ವಿಷಯದಲ್ಲಿ ಸುದ್ದಿಯಾಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ ಸುಂಕದ ವಿಚಾರವಾಗಿ ಸುಂಕೇಶ್ವರ ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ. ಪ್ರತಿದಿನ ಬೇರೆ ಬೇರೆ ದೇಶಗಳ ಮೇಲೆ ಸುಂಕ ಸಮರವನ್ನ ಸಾಡ್ತಾನೆ ಇದ್ದಾರೆ. ಹೀಗಿರುವಾಗ ಇದೀಗ ಮತ್ತೆ ಭಾರತದ ಮೇಲೆ ಆಮದು ಸುಂಕವನ್ನ ಹೆಚ್ಚಿಸಿದ್ದಾರೆ. ಹಾಗಾದ್ರೆ ಏನಿದು ಸುಂಕ ಸಮರ? 2 ಅಥವಾ ಹೆಚ್ಚು ರಾಷ್ಟ್ರಗಳು ಪರಸ್ಪರ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳ ಮೇಲೆ ಹೆಚ್ಚುವರಿಯಾಗಿ ಸುಂಕವನ್ನ ವಿಧಿಸುತ್ತವೆ. ಈ ಮೂಲಕ ಆರ್ಥಿಕ ಒತ್ತಡವನ್ನು ಸೃಷ್ಟಿಸುವ ಪರಿಸ್ಥಿತಿ ಉಂಟು ಮಾಡಲಾಗುತ್ತೆ. ಉದಾಹರಣೆಗೆ, ಒಂದು ದೇಶ ತನ್ನ ಮಾರುಕಟ್ಟೆಯ ನಿಯಂತ್ರಣಕ್ಕೋಸ್ಕರ ಇನ್ನೊಂದು ದೇಶದಿಂದ ಬರುವಂತಹ ವಸ್ತುಗಳ ಮೇಲೆ ಹೆಚ್ಚುವರಿಯಾಗಿ ಸುಂಕವನ್ನ ವಿಧಿಸುತ್ತೆ. ಇದಕ್ಕೆ ಪ್ರತಿಯಾಗಿ ರಫ್ತು ಮಾಡುವ ದೇಶಗಳು ಆಮದು ಮಾಡಿಕೊಳ್ಳುವ ದೇಶದ ಮೇಲೆ ಸುಂಕವನ್ನ ವಿಧಿಸುತ್ತೆ. ಹೀಗೆ ಈ ಸುಂಕ ಸಮರದಿಂದ ಸರಕು ಸಾಗಣೆ ದರ ಹೆಚ್ಚಾಗುತ್ತೆ, ಜೊತೆಗೆ ವ್ಯಾಪಾರದ ಮೇಲೆಯೂ ಪರಿಣಾಮ ಬೀರುತ್ತೆ. ಕೆಲವೊಮ್ಮೆ ಆರ್ಥಿಕ ಹಾನಿ ಕೂಡ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಫ್ರೆಂಡ್ಶಿಪ್ ಹೆಸರಲ್ಲಿ ಭಾರತಕ್ಕೆ ಮೋಸ ಮಾಡ್ತಾ ಇದ್ದಾರಾ ಅಂತ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಬಾಯಿ ಅಂತ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಇದೀಗ ಭಾರತವನ್ನ ಶತ್ರುವಂತೆ ನೋಡ್ತಾ ಇದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಹಾಗಾದ್ರೆ ಅಮೆರಿಕ ಮತ್ತು ಭಾರತದ ನಡುವಿನ ಸುಂಕ ಸಮರ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲ ಬಾರಿಗೆ 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಈ ಸುಂಕ ಸಮರವನ್ನ ಪ್ರಾರಂಭ ಮಾಡಿದ್ರು. 2018ರಲ್ಲಿ ಮೊದಲ ಬಾರಿಗೆ ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಹೆಚ್ಚುವರಿ ಸುಂಕವನ್ನ ವಿಧಿಸಿದ್ರು. ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದುಗಳ ಮೇಲೆ ಹೆಚ್ಚುವರಿಯಾಗಿ ಸುಂಕವನ್ನ ವಿಧಿಸಿದ ನಂತರ ಭಾರತವು ಪ್ರತಿಯಾಗಿ ಬಾದಾಮಿ, ಸೇಬು ಸೇರಿದಂತೆ ಇನ್ನಿತರ ವಸ್ತುಗಳ ಮೇಲೆಯೂ ಹೆಚ್ಚುವರಿಯಾಗಿ ಸುಂಕವನ್ನ ವಿಧಿಸಿತ್ತು. ಇದಾದ ಬಳಿಕ ಮತ್ತೆ 2019ರಲ್ಲಿ ಅಮೆರಿಕ ಭಾರತಕ್ಕೆ ನೀಡಿದ್ದ ಜಿಎಸ್ಪಿ ಸೌಲಭ್ಯವನ್ನ ರದ್ದುಗೊಳಿಸಿತ್ತು. ಹಾಗಾದ್ರೆ ಏನಿದು ಜಿಎಸ್ಪಿ ಸೌಲಭ್ಯ? ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಗೆ ನೀಡುವ ವಿಶೇಷ ವ್ಯಾಪಾರ ಸೌಲಭ್ಯವೇ ಇದು. ಈ ಜಿಎಸ್ಪಿ ಅಡಿಯಲ್ಲಿ ಕೆಲವು ಉತ್ಪನ್ನಗಳ ಮೇಲೆ ಸುಂಕವಿಲ್ಲದೆ ಅಥವಾ ಕಡಿಮೆ ಸುಂಕದಲ್ಲಿ ಆಮದು ಮಾಡುವ ಅವಕಾಶವಿರುತ್ತೆ. ಅದರಂತೆ ಅಮೆರಿಕ ಭಾರತಕ್ಕೆ ನೀಡಿದ್ದ ಜಿಎಸ್ಪಿ ಸೌಲಭ್ಯವನ್ನು ರದ್ದುಗೊಳಿಸಿತು. ಈ ಮೂಲಕ ಭಾರತೀಯರ ವಸ್ತುಗಳು, ಆಭರಣಗಳು, ಕೈಮಗ್ಗ ಉತ್ಪನ್ನಗಳು ಸೇರಿದಂತೆ ಹಲವು ವಸ್ತುಗಳ ಮೇಲೆ ಪರಿಣಾಮ ಬೀರಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಅಮೆರಿಕದ 28 ವಸ್ತುಗಳ ಮೇಲೆ ಹೆಚ್ಚುವರಿಯಾಗಿ ಸುಂಕವನ್ನ ವಿಧಿಸಿತ್ತು. ಇನ್ನು 2020ರಲ್ಲಿ ಕೋವಿಡ್ ಸ್ಥಿತಿಯಿಂದ ಜಾಗತಿಕ ವ್ಯಾಪಾರದಲ್ಲಿ ಕುಸಿತ ಕಂಡಿತ್ತು. ಆದ್ರೆ ಔಷಧಿ, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬಳಸಲಾಗುವ ಸಾಧನಗಳ ವಿಚಾರದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಹೊಂದಾಣಿಕೆ ಚೆನ್ನಾಗಿತ್ತು. ಈ ಸಮಯದಲ್ಲಿ ಸುಂಕ ಸಮರ ತಾತ್ಕಾಲಿಕವಾಗಿ ಕಡಿಮೆಯಾಗಿತ್ತು. ಇದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಅಧಿಕಾರಾವಧಿ ಮುಗಿದು ಜೋ ಬೈಡನ್ ಅಮೆರಿಕ ಅಧ್ಯಕ್ಷರಾದ್ರು. ಈ ಸಮಯದಲ್ಲಿ ಭಾರತದಿಂದ ಬರುವ ಕೆಲವು ಉತ್ಪನ್ನಗಳ ಮೇಲೆ ಅಮೆರಿಕ ಸುಂಕ ಸಡಿಲಿಕೆ ಮಾಡಿತ್ತು. ಇದೇ ಸಮಯದಲ್ಲಿ ಡಿಜಿಟಲ್ ತೆರಿಗೆ ವಿಚಾರವಾಗಿ ಕೆಲವು ಒಪ್ಪಂದಗಳು ಆಗಿದ್ವು. ಇನ್ನು 2024ರಲ್ಲಿ ಅಮೆರಿಕವು ಭಾರತಕ್ಕೆ ಪ್ರಮುಖ ರಫ್ತು ತಾಣವಾಗಿತ್ತು. ಆ ಸಮಯದಲ್ಲಿ $87.3 ಶತಕೋಟಿ ಮೌಲ್ಯದ ಸರಕುಗಳನ್ನ ಕಳುಹಿಸಿಕೊಟ್ಟಿತ್ತು. ಆದ್ರೆ 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಮರು ಆಯ್ಕೆಯಾಗಿ ಅಧಿಕಾರಕ್ಕೆ ಬಂದ ನಂತರ ಜುಲೈ 30ರಂದು ಭಾರತದ ಮೇಲೆ ಹೆಚ್ಚುವರಿಯಾಗಿ %25 ಸುಂಕವನ್ನ ಘೋಷಿಸಿದ್ರು. ಈಗ ರಷ್ಯಾದಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಾ ಇರೋದಕ್ಕೆ ದಂಡವಾಗಿ %25 ಸುಂಕವನ್ನ ಟ್ರಂಪ್ ಘೋಷಿಸಿದ್ದಾರೆ. ಇದರ ಪರಿಣಾಮ ಅಮೆರಿಕಕ್ಕೆ ಹೋಗುವ ಹಲವು ವಸ್ತುಗಳಿಗೆ 50% ತೆರಿಗೆ ವಿಧಿಸಲಾಗಿದೆ. ಈ ನಿರ್ಧಾರದಿಂದ ವಜ್ರ, ಆಭರಣ, ಮೀನುಗಾರಿಕೆ ಮತ್ತು ರಾಸಾಯನಿಕ ವಸ್ತುಗಳ ಮೇಲೆ ಭಾರಿ ಹೊಡೆತ ಉಂಟಾಗಿದೆ. ಹೀಗಾಗಿ ಭಾರತ ಪರ್ಯಾಯ ಮಾರುಕಟ್ಟೆ ವ್ಯವಸ್ಥೆಗಾಗಿ ಹಾಗೂ ಹೊಸ ವಾಣಿಜ್ಯ ಒಪ್ಪಂದಗಳಿಗೆ ಸಹಿ ಹಾಕಲು ಮುಂದಾಗಿದೆ. ಅಮೆರಿಕದ ಕಸ್ಟಮ್ಸ್ ಅಧಿಸೂಚನೆಯ ಪ್ರಕಾರ ಆಗಸ್ಟ್ 27ರ ಮಧ್ಯರಾತ್ರಿಯಿಂದ ಈ ಆಮದು ಸುಂಕಗಳ ನಿಯಮ ಜಾರಿಯಾಗಿದೆ. ಹಾಗಾದ್ರೆ ಯಾವೆಲ್ಲ ವಲಯಗಳಿಗೆ ಹೆಚ್ಚು ಹೊಡೆತ ಕೊಟ್ಟಿದೆ ಅಂತ ನೋಡೋದಾದ್ರೆ, ಆಭರಣ ಮತ್ತು ಚಿನ್ನ. ಭಾರತದಿಂದ ಅಮೆರಿಕ ಬಹುದೊಡ್ಡ ಮಟ್ಟದಲ್ಲಿ ಆಭರಣ ಮತ್ತು ವಜ್ರಗಳನ್ನ ಆಮದು ಮಾಡ್ಕೊಳ್ತಾ ಇತ್ತು. ಈ ವಲಯದಲ್ಲಿ ವರ್ಷಕ್ಕೆ ಸುಮಾರು $10 ಬಿಲಿಯನ್ ಮೌಲ್ಯದ ವಸ್ತುಗಳು ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇದೆ. ಇದೀಗ ಅಮೆರಿಕ ಹೆಚ್ಚುವರಿಯಾಗಿ ಸುಂಕದಿಂದ ಭಾರತದಿಂದ ಅಮೆರಿಕಕ್ಕೆ ಈ ವಸ್ತುಗಳ ಆಮದು ಕಡಿಮೆಯಾಗುವ ಸಾಧ್ಯತೆ ಇದೆ. ಇನ್ನು ಗೃಹ ಉತ್ಪನ್ನಗಳು. ಈ ಸುಂಕ ಸಮರದಿಂದ ಕೈಮಗ್ಗ, ಕಸೂತಿ ಕೆಲಸಗಳಿಂದ ತಯಾರಾಗ್ತಾ ಇದ್ದಂತಹ ಕೆಲವು ವಸ್ತುಗಳ ಆಮದು ಕಡಿಮೆಯಾಗ್ತಾ ಇದೆ. ಈ ಮೊದಲು ಭಾರತದಿಂದ ಅಮೆರಿಕಕ್ಕೆ ಈ ವಸ್ತುಗಳು ಜಿಎಸ್ಪಿ ಅಡಿಯಲ್ಲಿ ಸುಂಕವಿಲ್ಲದೆ ರಫ್ತು ಮಾಡಲಾಗ್ತಾ ಇತ್ತು. ಹೀಗಾಗಿ ಈ ವಲಯದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರಿ ಭಾರಿ ಪ್ರಮಾಣದ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಇದಷ್ಟೇ ಅಲ್ಲದೆ ಮೀನುಗಾರಿಕಾ ವಲಯದಲ್ಲೂ ಕೂಡ ಸಾಕಷ್ಟು ಪೆಟ್ಟು ಬೀಳುತ್ತೆ. ಭಾರತ ಮೀನುಗಾರಿಕೆ ಮತ್ತು ಸೀ ಫುಡ್ ಉತ್ಪನ್ನಗಳ ಮೇಲೆ ಅಮೆರಿಕ ಭಾರಿ ಬೇಡಿಕೆ ಹೊಂದಿತ್ತು. ಹೀಗಾಗಿ ಸದ್ಯ ವಿಧಿಸಿರುವ %50 ಸುಂಕದಿಂದಾಗಿ ಈ ವಲಯದ ರಫ್ತು %40 ಕುಸಿಯುವ ಸಾಧ್ಯತೆ ಇದೆ. ತಂತ್ರಜ್ಞಾನ ಉತ್ಪನ್ನಗಳು ಕೂಡ ಹೊಡೆತ ಬೀಳುತ್ತೆ. ಔಷಧಿ ಸೇರಿದಂತೆ ಇನ್ನಿತರ ವೈದ್ಯಕೀಯ ವಲಯದ ಉತ್ಪನ್ನಗಳ ಮೇಲೆ ಈ ಸುಂಕದಿಂದಾಗಿ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ. ಇದಲ್ಲದೆ
ಇದಲ್ಲದೆ ಮಸಾಲ ಪದಾರ್ಥಗಳು, ಬಾಸ್ಮತಿ ಹಾಗೂ ಚಹಾ ಸೇರಿದಂತೆ ಕೃಷಿ ಉತ್ಪನ್ನಗಳ ಪರಿಣಾಮ ಬೀರಲಿದೆ. ಅಮೆರಿಕದಲ್ಲಿರುವ ಆಮದುದಾರರು ಮೆಕ್ಸಿಕನ್ ಹಾಗೂ ಯುರೋಪಿಯನ್ ದೇಶದ ವಸ್ತುಗಳ ಮೇಲೆ ಹೆಚ್ಚು ಒಲವು ತೋರ್ತಾ ಇರೋದ್ರಿಂದ ಭಾರತದ ಕೈಗಾರಿಕಾ ಯಂತ್ರೋಪಕರಣಗಳು ಹಾಗೂ ವಾಹನ ರಫ್ತುಗಳ ಮೇಲೆ ಹೊಡೆತ ಬೀಳಲಿದೆ. ಜೊತೆಗೆ ಸೂರತ್ ಮತ್ತು ಮುಂಬೈನಲ್ಲಿ ಉದ್ಯೋಗಗಳ ಮೇಲೆಯೂ ಇದು ಪರಿಣಾಮ ಬೀರಲಿದೆ. ಇನ್ನು ಬಟ್ಟೆ ಮತ್ತು ಜವಳಿ ವಸ್ತುಗಳ ಮೇಲೆ ಪರಿಣಾಮ ಬೀರಲಿದ್ದು ಎನ್ಸಿಆರ್ ಹಾಗೂ ಬೆಂಗಳೂರು ಪ್ರದೇಶಗಳ ಮೇಲೆಯೂ ಪ್ರಭಾವ ಬೀರುತ್ತೆ. ಈ ಸುಂಕದಿಂದಾಗಿ ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇದ್ದ ವಸ್ತುಗಳ ಪೈಕಿ $60.2 ಬಿಲಿಯನ್ ನಷ್ಟವಾಗಬಹುದು ಅಂತ ಅಂದಾಜಿಸಲಾಗಿದೆ. ಈ ಸುಂಕ ಜಾರಿಯಾದ ಬಳಿಕ ಇದರ ಮೌಲ್ಯ $18.6 ಬಿಲಿಯನ್ ಗೆ ಇಳಿಯುವ ಸಾಧ್ಯತೆ ಇದ್ದು, ಒಟ್ಟು ಭಾರತದಿಂದ ಅಮೆರಿಕಕ್ಕೆ %43 ರಫ್ತು ಆಗುವ ಸಾಧ್ಯತೆ ಇದೆ. ಇದಲ್ಲದೆ ಇದರಿಂದಾಗಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯೋಗಿಗಳ ಮೇಲೆ ಭಾರಿ ಹೊಡೆತ ಬೀಳಲಿದ್ದು, ಹೆಚ್ಚಿನ ಜನರು ನಿರುದ್ಯೋಗಿಗಳಾಗುವ ಸಾಧ್ಯತೆ ಇದೆ. ಇನ್ನು ಶೇಕಡವಾರು ಪ್ರಭಾವಿತ ವಲಯಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಆಭರಣ ಮತ್ತು ವಜ್ರ 53.2%, ಬಟ್ಟೆ ಸೇರಿದಂತೆ ಇನ್ನಿತರ ಉತ್ಪನ್ನಗಳು 63.05%, ಸೀಫುಡ್ ಹಾಗೂ ಮೀನುಗಾರಿಕೆ 58.5%, ರಾಸಾಯನಿಕಗಳು 54%, ಯಂತ್ರೋಪಕರಣಗಳು 51.3%. ಇನ್ನು ಈ ಸುಂಕದಿಂದಾಗಿ ದೇಶದ ವಿವಿಧ ವಲಯಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದ್ದು, ಔಷಧ ಮತ್ತು ಎಲೆಕ್ಟ್ರಾನಿಕ್ಸ್ ಗಳಾದ ಮೊಬೈಲ್, ಲ್ಯಾಪ್ಟಾಪ್ಗಳು ಇವುಗಳಿಂದ ಹೊರತಾಗಿವೆ. ಕಾರಣ ಅಮೆರಿಕದ ಜನರು ಈ ಎಲೆಕ್ಟ್ರಾನಿಕ್ಸ್ ಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಒಂದು ವೇಳೆ ಇವುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿದ್ರೆ ಅಮೆರಿಕದ ಆರ್ಥಿಕತೆಯ ಮೇಲೆ ಒತ್ತಡ ಬೀಳುತ್ತೆ. ಹೀಗಾಗಿ ಈ ವಸ್ತುಗಳು ಸುಂಕ ಪಟ್ಟಿಯಿಂದ ಹೊರಗಿಡಲಾಗಿದೆ. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ತಮಗಿಚ್ಛೆ ಬಂದಂತೆ ಹಲವಾರು ರಾಷ್ಟ್ರಗಳ ಮೇಲೆ ಸುಂಕ ಸಮರವನ್ನ ಸಾರಿದ್ದು, ಇದಕ್ಕೆ ಪ್ರತಿಯಾಗಿ ಹಲವು ರಾಷ್ಟ್ರಗಳು ಅಮೆರಿಕ ಮೇಲೆ ಕೂಡ ಟ್ಯಾರಿಫ್ ಅನ್ನ ವಿಧಿಸಿವೆ. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಒಬ್ಬರಿಂದಾಗಿ ಇದೀಗ ಜಾಗತಿಕವಾಗಿ ಹಲವಾರು ರಾಷ್ಟ್ರಗಳು ಆರ್ಥಿಕ ನಷ್ಟವನ್ನ ಅನುಭವಿಸ್ತಾ ಇವೆ. ಈ ಸುಂಕದಿಂದಾಗಿ ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇದ್ದ ವಸ್ತುಗಳ ಪೈಕಿ $60.2 ಬಿಲಿಯನ್ ನಷ್ಟವಾಗಬಹುದು ಅಂತ ಅಂದಾಜಿಸಲಾಗಿದೆ. ಈ ಸುಂಕ ಜಾರಿಯಾದ ಬಳಿಕ ಇದರ ಮೌಲ್ಯ $18.6 ಬಿಲಿಯನ್ ಗೆ ಇಳಿಯುವ ಸಾಧ್ಯತೆ ಇದ್ದು, ಒಟ್ಟು ಭಾರತದಿಂದ ಅಮೆರಿಕಕ್ಕೆ %43 ರಫ್ತು ಆಗುವ ಸಾಧ್ಯತೆ ಇದೆ. ಇದಲ್ಲದೆ ಇದರಿಂದಾಗಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯೋಗಿಗಳ ಮೇಲೆ ಭಾರಿ ಹೊಡೆತ ಬೀಳಲಿದ್ದು, ಹೆಚ್ಚಿನ ಜನರು ನಿರುದ್ಯೋಗಿಗಳಾಗುವ ಸಾಧ್ಯತೆ ಇದೆ. ಇನ್ನು ಶೇಕಡವಾರು ಪ್ರಭಾವಿತ ವಲಯಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಆಭರಣ ಮತ್ತು ವಜ್ರ 53.2%, ಬಟ್ಟೆ ಸೇರಿದಂತೆ ಇನ್ನಿತರ ಉತ್ಪನ್ನಗಳು 63.05%, ಸೀಫುಡ್ ಹಾಗೂ ಮೀನುಗಾರಿಕೆ 58.5%, ರಾಸಾಯನಿಕಗಳು 54%, ಯಂತ್ರೋಪಕರಣಗಳು 51.3%. ಇನ್ನು ಈ ಸುಂಕದಿಂದಾಗಿ ದೇಶದ ವಿವಿಧ ವಲಯಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದ್ದು, ಔಷಧ ಮತ್ತು ಎಲೆಕ್ಟ್ರಾನಿಕ್ಸ್ ಗಳಾದ ಮೊಬೈಲ್, ಲ್ಯಾಪ್ಟಾಪ್ಗಳು ಇವುಗಳಿಂದ ಹೊರತಾಗಿವೆ. ಕಾರಣ ಅಮೆರಿಕದ ಜನರು ಈ ಎಲೆಕ್ಟ್ರಾನಿಕ್ಸ್ ಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಒಂದು ವೇಳೆ ಇವುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿದ್ರೆ ಅಮೆರಿಕದ ಆರ್ಥಿಕತೆಯ ಮೇಲೆ ಒತ್ತಡ ಬೀಳುತ್ತೆ. ಹೀಗಾಗಿ ಈ ವಸ್ತುಗಳು ಸುಂಕ ಪಟ್ಟಿಯಿಂದ ಹೊರಗಿಡಲಾಗಿದೆ. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ತಮಗಿಚ್ಛೆ ಬಂದಂತೆ ಹಲವಾರು ರಾಷ್ಟ್ರಗಳ ಮೇಲೆ ಸುಂಕ ಸಮರವನ್ನ ಸಾರಿದ್ದು, ಇದಕ್ಕೆ ಪ್ರತಿಯಾಗಿ ಹಲವು ರಾಷ್ಟ್ರಗಳು ಅಮೆರಿಕ ಮೇಲೆ ಕೂಡ ಟ್ಯಾರಿಫ್ ಅನ್ನ ವಿಧಿಸಿವೆ. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಒಬ್ಬರಿಂದಾಗಿ ಇದೀಗ ಜಾಗತಿಕವಾಗಿ ಹಲವಾರು ರಾಷ್ಟ್ರಗಳು ಆರ್ಥಿಕ ನಷ್ಟವನ್ನ ಅನುಭವಿಸ್ತಾ ಇವೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ವಿಡಿಯೋ ಮೊದಲಿಗೆ ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.